ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ದಾನೇಗೌಡ ಎಸ್ಎಚ್ ಅಧಿಕಾರ ಸ್ವೀಕರಿಸಿದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಹಾಗೆ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ, ಹೊಸ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಬಯಪ್ಪ ನೂತನ ಅಧ್ಯಕ್ಷರಾಗಿ ದಾನೇಗೌಡ ಎಸ್ಎಚ್ ಅಧಿಕಾರ ಸ್ವೀಕಾರ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ದಾನೇಗೌಡ ಎಸ್ಎಚ್ ಅಧಿಕಾರ ಸ್ವೀಕರಿಸಿದರು. ಈ ಸಮಯದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರುಗಳು, ಹಿತೈಷಿಗಳು ಆಗಮಿಸಿ ಶುಭ ಕೋರಿದ್ರು. ನೂತನ ಅಧ್ಯಕ್ಷರಿಗೆ ಶುಭ ಕೋರಿದ ನಿಕಟಪೂರ್ವ ಅಧ್ಯಕ್ಷ ವಿ ಶಾಂತಕುಮಾರ್ ಮಾತನಾಡಿ, ನಮ್ಮ ಅವಧಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರಿಗೂ ನಮ್ಮ ಕೈಲಾದ ಸೇವೆಯನ್ನ ಮಾಡಿದ್ದೇವೆ. ನೂತನ ಅಧ್ಯಕ್ಷರು ಹಾಗೂ ಸದಸ್ಯರು ಉತ್ತಮ ಆಡಳಿತವನ್ನ ನೀಡಿ ಬಯಪ ವ್ಯಾಪ್ತಿ ಪ್ರದೇಶದ ಎಲ್ಲರಿಗೂ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಕೆಲಸ ಮಾಡಲಿ ಅಂತ ಹೇಳಿ ಶುಭ ಹಾರೈಸುತ್ತೇನೆ ಅಂತ ಹೇಳಿ ತಿಳಿಸಿದ್ರು. ಈ ಸಮಯದಲ್ಲಿ ನೂತನವಾಗಿ ಬಯಪ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ದಾನೇಗೌಡ ಎಸ್ಎಚ್ ಮಾತನಾಡಿ, ದೇವನಹಳ್ಳಿ ಹಾಗೂ ಚಿಕ್ಕಜಾಲ ಎರಡು ಒಂದಕ್ಕೊಂದು ಬೆಸೆದುಕೊಂಡು ಹಿಂದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂತಹ ಜಾಲ ಹೋಬಳಿ ಈಗ ಬೆಂಗಳೂರು ನಗರ ಜಿಲ್ಲೆಗೆ ಹೊಂದಿಕೊಂಡಂತೆ ಆಗಿದೆ. ರಾಜ್ಯ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್, ಕೃಷ್ಣ ಬೈರೇಗೌಡ, ದೇವನಹಳ್ಳಿ ಕ್ಷೇತ್ರದ ಶಾಸಕರು, ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಕೆಎಚ್ ಮುನಿಯಪ್ಪನವರ ಸಹಕಾರದಿಂದ ಇಂದು ಅಧಿಕಾರ ವಹಿಸಿಕೊಂಡಿದ್ದೇನೆ. ಕೆಲಸ ಮಾಡಿ ನ್ಯಾಯ ಒದಗಿಸುತ್ತೇನೆ ಅಂತ ಹೇಳಿ ತಿಳಿಸಿದ್ರು. ಬಯಪ ಸದಸ್ಯ ಮಹೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇದ್ದು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ನೀತಿ ನಿಯಮಾವಳಿಗನುಗುಣವಾಗಿ ಕೆಲಸ ಮಾಡ್ತೇನೆ. ಬಯಪ ಅನುದಾನದಲ್ಲಿ ಹಿಂದುಳಿದ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತೇನೆ. ಸಿಎಸ್ಆರ್ ನಿಧಿಯನ್ನ ಉತ್ತಮವಾಗಿ ಬಳಸಿ ಉತ್ತಮ ಅಭಿವೃದ್ಧಿ ಕೆಲಸಗಳನ್ನ ಸಹಕಾರದಿಂದ ಮಾಡಲಾಗ್ತದೆ ಅಂತ ಹೇಳಿ ತಿಳಿಸಿದ್ರು. ಹಾಗೆ ನೂತನ ಬಯಪ ಅಧ್ಯಕ್ಷ ಎಸ್ಎಚ್ ದಾನೇಗೌಡ ಸದಸ್ಯರಾದಂತಹ ಎನ್ಕೆ ಮಹೇಶ್ ಕುಮಾರ್, ಎಚ್ಜಿ ಜಯಕುಮಾರ್, ಅಮೀರ್ ಜಾನ್ ರವರನ್ನ ಅಭಿನಂದಿಸಲಾಯಿತು. ಈ ಸಮಯದಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರಾದಂತಹ ಡಾಕ್ಟರ್ ಲಕ್ಷ್ಮೀಪತಿ ಚಿಎಲ್, ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರಾದಂತಹ ಲಿಖಿತ್ ಎಸ್, ನಿಕಟಪೂರ್ವ ಬಯಪ ಅಧ್ಯಕ್ಷರು, ಸಮಾಜ ಸೇವಕರು, ಜನನಾಯಕ ದ್ಯಾವರಹಳ್ಳಿ ವಿಶಾಂತಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಕನ್ನಮಂಗಲ ಕೆಸಿ ಮಂಜುನಾಥ್, ಬಯಪ ಮಾಜಿ ಸದಸ್ಯರಾದಂತಹ ಪ್ರಸನ್ನಕುಮಾರ್, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಮುಖಂಡರು ಶಿವಕುಮಾರ್, ಮಹೇಶ್, ದೇವರಾಜು, ಆನಂದ್ ಕುಮಾರ್, ಸಂದೀಪ್ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಜಾಲ ಹೋಬಳಿಯ ಕಾಂಗ್ರೆಸ್ ಮುಖಂಡರು, ಅಭಿಮಾನಿಗಳು ಹಾಗೂ ಬಯಪ ಇಲಾಖಾಧಿಕಾರಿಗಳು, ಅನೇಕ ಕಾರ್ಯಕರ್ತರು ಭಾಗವಹಿಸಿ ನೂತನ ಬಯಪ ಅಧ್ಯಕ್ಷ ಸದಸ್ಯರುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದ್ರು. ನ್ಯೂಸ್ ಕರ್ನಾಟಕ ಒನ್ ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು. ದೇವನಹಳ್ಳಿ ತಾಲೂಕೆ ನಮಗೆಲ್ಲ ತಾಲೂಕು ಇದ್ದಿಲ್ಲ. ಸುಮಾರು 35 ವರ್ಷದಿಂದ ನಾವು ರಾಜಕೀಯದಲ್ಲಿ 35-40 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನಾವು ಗುರುತಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಸಂಘ ಅಭಿವೃದ್ಧಿನ ನಾವು ಮಾಡ್ಕೊಂಡ್ಬಂದಿರೋಂಥವ್ರು ನಾವೆಲ್ಲ. ನಾನು ಅದೇ ರೀತಿ ಇವತ್ತು ನನ್ನನ್ನು ಗುರುತಿಸಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕೃಷ್ಣ ಬೈರೇಗೌಡರು ನಮ್ಮನ್ನು ಇವತ್ತು ನನಗೊಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಅವಕಾಶನ ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಈ ಇದನ್ನ ಎಲ್ಲರಿಗೂ ಅನುಕೂಲ ಆಗೋ ಥರ ಬಳಸ್ಕೊಂತೀರಿ ಅಂತೇಳಿ ಎಲ್ಲರೂ ಒಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀರಿ ಜೊತೆ ಒಳಗ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಯಪ್ಪ ಅಧ್ಯಕ್ಷರ ಅಧಿಕಾರ ಹಸ್ತಾಂತರ ನೆರವೇರಿಸಿದ್ರು. ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮೊದಲನೇದಾಗಿ ನನ್ನ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಕ್ಷೇತ್ರದ MLA ಮತ್ತು ಮಿನಿಸ್ಟರ್ ಆದಂಥ ಕೆಎಚ್ ಮುನಿಯಪ್ಪನವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನಗಳು ಎಲ್ಲ ಸಹಕಾರ ಬೇಕು. ಮತ್ತು ನಮ್ಮ ಹಿಂದೆ ಇದ್ದಂಥ ಎಲ್ಲ
ಭಯಪ್ಪ ಅಧ್ಯಕ್ಷರಾದಂಥ ಶಾಂತಣ್ಣವರಾಗಿರ್ಬೋದು, ಪ್ರಸನ್ನಣ್ಣವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ರಾಮಚಂದ್ರಣ್ಣವರು ಎಲ್ಲರೂ ಕೂಡ ಮತ್ತು ದೇವನಹಳ್ಳಿ ಕ್ಷೇತ್ರದ ಎಲ್ಲ ಮುಖಂಡರು ಏನು ಅವರು ಹಿಂದೆ ಇದ್ದಂಥ ಬಾಡಿಯಲ್ಲಿ ಸಂಪೂರ್ಣವಾಗಿ ದೇವನಹಳ್ಳಿ ಕ್ಷೇತ್ರದವರಿದ್ರು. ಈಗ ನಮಗೆ ಜಲಹೋಬಳಿಯವ್ರಿಗೆ ಏನು ಕೊಟ್ಟಿದ್ದಾರೆ, ಅವರು ನಮ್ಮ ಜಲಹೋಬಳಿಗೆ ಏನು ಚ್ಯುತಿ ಬರೆದ ರೀತಿಯಲ್ಲಿ ನಮಗೂ ಕೂಡ ಹಿಂದೆ ನಡ್ಕೊಂಡಿದ್ದಾರೆ. ನಾವು ಅದೇ ರೀತಿಯಲ್ಲಿ ದೇವನಹಳ್ಳಿ ಮತ್ತೆ ಜಲಹೋಬಳಿ ಏನು ಭೇದ ಭಾವವನ್ನು ತೋರದೆ ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವು ಕೂಡ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಭಯಪ್ಪ ಏನೇನು ಅಭಿವೃದ್ಧಿ ಕಾರ್ಯಗಳಿಗೆ ಸಾಧ್ಯನೋ ಅದನ್ನ ಮುಂಚೂಣಿ ಪಥದಲ್ಲಿ ಹೋಗೋದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ಆತ್ಮಿಕ ಶಕ್ತಿಯ ನೀ ಸ್ವೀಕರಿಸು. ಆತ್ಮಿಕ ಶಕ್ತಿಯ ನೀ ಸ್ವೀಕರಿಸು. ಆತ್ಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ.
ಅಪಕಾರಿಯ ಉಪಕಾರಿ ಎಂದೆಣಿಸು. ಅಪಕಾರಿಯ ಉಪಕಾರಿ ಎಂದೆಣಿಸು. ಸರ್ವರ ಪ್ರತಿ ಶುಭ ಭಾವನೆ ಹರಿಸು. ಪ್ರೀತಿಯನೇ ಹೃದಯದಲ್ಲಿ ಸ್ಫುರಿಸು. ಪ್ರೀತಿಯನೇ ಹೃದಯದಲ್ಲಿ ಸ್ಫುರಿಸು. ಆದತೆಲ್ಲ ಒಳಿತೆಂದೆಣಿಸು. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.